ಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ನನ್ನ ಪ್ರಣಾಮಗಳು. ಇವತ್ತು ನಾವೆಲ್ಲ ಒಂದು ಸ್ಪೆಷಲ್ ರಿಟ್ರೀಟ್, ಸ್ಪೆಷಲ್ ಫೀಸ್ಟ್ ಅಂತ ಹೇಳಬಹುದು. ನಮಗೆ ಇವತ್ತು ಪರಮ ಪೂಜ್ಯ ಸ್ವಾಮಿ ಜಿತ್ಕಾಮನಜಿ ಮಹಾರಾಜ್ ಅವರು ಇದ್ದಾರೆ ನಮ್ಮ ಜೊತೆ. ಸೊ ಸ್ವಾಮೀಜಿಯವರು ಪ್ರಸ್ತುತ ಮಂಗಳೂರಿನಲ್ಲಿರೋದು. ಅಂದರೆ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಅಂದರೆ 1973ರಲ್ಲಿ ಅವರು ರಾಮಕೃಷ್ಣ ಮಹಾಸಂಘವನ್ನು ಸೇರಿದ್ರು. 73ರಲ್ಲಿ. ಸೊ ಕೇರಳದ ತ್ರಿಶೂರ್ನಲ್ಲಿ ಅಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿಂದ ಕಡೆ ಬೇಲೂರು ಮಠದಲ್ಲಿದ್ದರು. ಅಲ್ಲಿಂದ ಮಂಗಳೂರಿನಲ್ಲಿ ಬಾಸ್ ಬೇಲೂರು ಮಠ, ಅಲ್ಲಿಂದ ಅವರು ಮಂಗಳೂರಿಗೆ ಬಂದು ಸುಮಾರು 20 ವರ್ಷಗಳ ಕಾಲ ಅಲ್ಲಿ ಬಾಲಕಾಶ್ರಮದಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು. ಅಲ್ಲಿಂದ ರಿಮ್ಸೆ ಅಂತ ಒಂದು ಮೈಸೂರಲ್ಲಿದೆ, ರಾಮಕೃಷ್ಣ ಮಾರ್ನಿಂಗ್ ಸ್ಪಿರಿಚುವಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದು. ಸೊ ಅಲ್ಲಿ ಸ್ವಾಮೀಜಿಯವರು ಸುಮಾರು ಒಂದು 8-10 ವರ್ಷಗಳ ಕಾಲ 9 ವರ್ಷಗಳ ಕಾಲ ಸ್ವಾಮೀಜಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿಂದ ಮತ್ತೆ ಮಂಗಳೂರಿನಲ್ಲಿ ಇವಾಗ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸ್ವಾಮೀಜಿಯವರು ಬಾಲಕರ ಜೊತೆ ಮತ್ತು ಯುವಕರ ಜೊತೆ ಅವರು ಎಷ್ಟು ವರ್ಷ ಮಹಾಸಂಘದಲ್ಲಿದ್ದಾರೋ ಅಷ್ಟು ವರ್ಷನೂ ಬಾಲಕರ ಜೊತೆ ಯುವಕರ ಜೊತೆ ಅವರು ಪ್ರೇರೇಪಿಸ್ತಾ ಇದ್ದಾರೆ, ಮೋಟಿವೇಶನ್ ಮಾಡ್ತಾನೆ ಇದ್ದಾರೆ ಸ್ವಾಮೀಜಿಗೆ. ಆಮೇಲೆ ಮಂಗಳೂರಿನಲ್ಲಿ ಮಕ್ಕಳಿಗೆ, ಟೀಚರ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ ಎಲ್ಲ ಸಾಕಷ್ಟು ಅಂದರೆ ಶ್ರದ್ಧಾ, ಮೇಧಾ, ಪ್ರಜ್ಞಾ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳು, ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಇದೆ ಮಂಗಳೂರು ಮಠದ್ದು. ಇನ್ನೂ ಚೆನ್ನಾಗಿರೋ ಕಾರ್ಯಕ್ರಮ ಅಂದರೆ, ಈಗ ನಾವೆಲ್ಲ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ದಾರಿನಲ್ಲಿ ನೋಡ್ಕೊಂಡು ಏನೋ ಕಸ ಬಿದ್ದಿದ್ರೆ ಬೈಕೊಂಡು ಹಂಗೆ ಮುಂದಕ್ಕೆ ಹೋಗ್ತೀವಿ, ಅಥವಾ ಬೈಯೋದು ಇಲ್ಲ. ಕೆಲವು ಸತಿ ನಮ್ಮ ಕಣ್ಣಿಗೆ ಕಾಣಿಸೇ ಇರಲ್ಲ ಕಸ. ಸೊ ಸ್ವಾಮೀಜಿ ಅವ್ರ ಮಾರ್ಗದರ್ಶನದಲ್ಲಿ ಸ್ವಚ್ಛ ಮಂಗಳೂರು ಅಂತ ಒಂದು ಸ್ಪೆಷಲ್ ಪ್ರಾಜೆಕ್ಟ್, ಅದನ್ನ ಅವ್ರ ಕೈಗೆತ್ಕೊಂಡು ಕ್ಲೀನ್ ಮಾಡಬೇಕು. ನಮ್ದು ಕೆಲಸ ಇದು. ಯಾರೋ ಮೋದಿ ಒಬ್ರು ಅಲ್ಲಿ ಸ್ವಚ್ಛ ಭಾರತ್ ಅಂತ ಮೋದಿ ಒಬ್ರು ಕಸ ಗುಡಿಸಿದ್ರೆ ಪ್ರಯೋಜನ ಇಲ್ಲ. ಪ್ರತಿಯೊಬ್ರು ಬದಲಾಗಬೇಕು ಅನ್ನೋದನ್ನ ನಮಗೆ ಸ್ವಾಮೀಜಿ ಅವರು ಹೇಳ್ಕೊಟ್ಟು ಸ್ವಚ್ಛ ಮಂಗಳೂರು ಪ್ರಾಜೆಕ್ಟು ತುಂಬಾ ಚೆನ್ನಾಗಾಯ್ತು. ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ, ಸಾವಿರಾರು ಜನ ಯುವಕರು ಸೇರ್ಕೊಂಡು ಮಂಗಳೂರು ಆಶ್ರಮದ ಮಾರ್ಗದರ್ಶನದಲ್ಲಿ ಭಾನುವಾರ ಮಂಗಳೂರನ್ನ ಕ್ಲೀನ್ ಮಾಡೋ ಒಂದು ಸುಮಾರು ವರ್ಷದಿಂದ ನಡೀತಾ ಇದೆ ಕಾರ್ಯಕ್ರಮ. ಈ ಪ್ರಾಜೆಕ್ಟ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಬಂದಿದೆ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ. ನಾವು ಹೇಳ್ತೀವಲ್ಲ, ಬದಲಾವಣೆ ತರಬೇಕು ಅಂತ. ಫಸ್ಟ್ ನಾವು ಬದಲಾಗಬೇಕು, ಆಮೇಲೆ ಆಚೆ ಕಡೆ ಹೆಂಗ್ ತರಬಹುದು ಅಂತ ಸ್ವಾಮೀಜಿಯವರ ಪ್ರಾಜೆಕ್ಟ್ಸ್ ನಮಗೆ ಲೈವ್ ಎಕ್ಸಾಂಪಲ್. ಅಷ್ಟು ದೊಡ್ಡ ಮಂಗಳೂರಿನಲ್ಲಿ ಸ್ವಚ್ಛ ಮಂಗಳೂರು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಇದೆ. ನಮ್ಮನೆ ನಾವು ಕ್ಲೀನ್ ಮಾಡ್ಕೊಳ್ಳೋದೇ ಎಷ್ಟು ಕಷ್ಟ ನಮಗ್ ಗೊತ್ತು. ನಮ್ಮ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋದೇ ರಜಾ ಇದ್ದಿನ ಎಷ್ಟು ಕಷ್ಟ ಇದೆ. ಇನ್ನು ಸ್ವಾಮೀಜಿಯವರು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೈಗೆತ್ಕೊಂಡು ಯುವಕರನ್ನ ಸೇರಿಸಿ, ಶಾಲಾ ಕಾಲೇಜ್ಗಳನ್ನ ಸೇರಿಸಿ ಮೋಟಿವೇಟ್ ಮಾಡಿಬಿಟ್ಟು ಈ ಕಾರ್ಯಕ್ರಮನ ವರ್ಷಾಂಗಟ್ಲೆಯಿಂದ ನಡೆಸ್ತಾ ಇದ್ದಾರೆ. ಸೊ ಇದೆಲ್ಲ ಹೇಗೆ ಮಾಡಿದ್ರು ಅಂತ ಸ್ವಾಮೀಜಿಯವರು ಅವರ ಜೀವನ ಇಡೀ ಯುವಕರ ಜೊತೆ ಕಳೆದಿರೋದ್ರಿಂದ ಈಗ ಇವತ್ತು ನಾವು ಅವ್ರನ್ನ ಕೇಳ್ಕೊಂಡ್ವಿ, ನಮ್ಮ ಬಾಲಕ ಸಂಘ, ಯುವಕ ಸಂಘದ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರೇರೇಪಣೆ ಕೊಡಿ, ಆಶೀರ್ವಾದ ಮಾಡಿ ಅಂತ ಸ್ವಾಮೀಜಿಯವರು ಒಪ್ಪು ಬಂದಿದ್ದಾರೆ. ನಮ್ಮ ಯುವಕ ಸಂಘ, ಬಾಲಕ ಸಂಘದ ಪರವಾಗಿ ಸ್ವಾಮೀಜಿಯವರು ಸ್ವಾಗತ ಕೋರಿ ಒಂದೆರಡು ಆಶೀರ್ವಾದ ನುಡಿಗಳು ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಸ್ವಾಮೀಜಿ. 8:30 ಸ್ವಾಮಿ. ಎಂಟೂವರೆ 20 ನಿಮಿಷ ಇದೆ. ಸಾಮಾನ್ಯವಾಗಿ 1 ಗಂಟೆ 1.5 ಗಂಟೆ ಮಾತಾಡಿ ಅಭ್ಯಾಸ. ಶ್ರೀ ಗುರುಭ್ಯೋ ನಮಃ. ಭಾಳ ತುಂಬ ವರ್ಷದಿಂದ ನಮ್ಮ ಏನಂತಾರೆ ಯುವಕ ಸಂಘದವರು ಬೆಂಗಳೂರಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ, ಮೈಸೂರಲ್ಲೂ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಯುವಕರ ಮೇಲೆ ಬಹಳವಾದ ಭರವಸೆ ಇಟ್ಟಿದ್ರು. ನಿಮಗೆಲ್ಲ ಗೊತ್ತಿರಬೇಕಲ್ವಾ? ಮೈ ಫೈತ್ ಇನ್ ಯೂತ್ ಅಂತ ಹೇಳೋದು. ಯಾಕಂದರೆ ಮುಂದಿನ ಭಾರತ ನಿರ್ಮಾಣ ಆಗುವುದು ಯುವಕರಿಂದ. ಯಾವ ಥರ ಯುವಕರು? ನಾವೆಲ್ಲರೂ ಬೇಕಾದಷ್ಟು, ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಯುವಕರಿದ್ದಾರೆ. ಲಕ್ಷ ಅಲ್ಲ, ಕೋಟಿ ಜನ ಇದ್ದಾರೆ. ಎಲ್ಲರೂ ತಯಾರಾಗಿದ್ದಾರೆ ಯುವಕರು ಏನು ಮಾಡಬೇಕು, ಯುವಕರ ಜವಾಬ್ದಾರಿಗಳೇನು ಅನ್ನೋದನ್ನು ನಮಗೆ ಹೆಚ್ಚಿನ
99.99% ಯುವಕರಿಗೆ ತಮ್ಮ ಜವಾಬ್ದಾರಿಗಳೇನು ಅನ್ನೋದು ಇನ್ನೂ ಗೊತ್ತೇ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎಂಥ ಯುವಕರು ಇರಬೇಕು ಅಂತಂದರೆ ಆತ್ಮವಿಶ್ವಾಸ ಇರ್ತಕ್ಕಂಥ ಇರಬೇಕು ಅಲ್ವಾ. ಎಜುಕೇಷನ್ ಅಂತ ಹೇಳುವಾಗ ವಿ ವಾಂಟ್ ದಟ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್, ದ ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ಡ್, ದ ಇಂಟೆಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್ ಅಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಓನ್ಸ್ ಫೀಟ್ ಅಂತ ಸ್ವಾಮಿ ವಿವೇಕಾನಂದರು ಒಂದು ಸುಂದರವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣದ ಒಂದು ಚಿತ್ರವನ್ನು ಸ್ವಾಮಿ ವಿವೇಕಾನಂದರು ನಮ್ಮ ಮುಂದೆ ಇಟ್ಟಿದ್ದಾರೆ. ನೀವೆಲ್ಲ ಯುವಕರು ಮುಂದೆ ಈಗ ಆಲ್ರೆಡಿ ನಿಮ್ಮಲ್ಲಿ ಕೆಲವರು ಕೆಲಸ ಸೇರಿರ್ಬೋದು, ಕೆಲವು ವಿದ್ಯಾಭ್ಯಾಸ ರಂಗದಲ್ಲಿ ಇರ್ಬೋದು. ಏನು ಜವಾಬ್ದಾರಿ ಒಬ್ಬ ವ್ಯಕ್ತಿ, ಒಬ್ಬ ದೇಶದ ಪ್ರಜೆಯಾಗಿ ಏನೆಲ್ಲ ಜವಾಬ್ದಾರಿ ಇದೆ? ನಿಮ್ಮ ಪಠ್ಯ ಪುಸ್ತಕದಲ್ಲಿ ಎಲ್ಲಾದರೂ ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳಿಸಿದ್ದಾರೆ ಎಲ್ಲಾದರೂ? ಎನಿವೆ, ಪ್ರೈಮರಿ ಸ್ಕೂಲಿಂದ LKGಯಿಂದ ಹಿಡಿದು ಮಾಸ್ಟರ್ ಡಿಗ್ರಿ PhD ತನಕ, ಮಾಸ್ಟರ್ ಡಿಗ್ರಿ ತನಕ ನಿಮ್ಮ ಜವಾಬ್ದಾರಿಗಳು ಏನಿದೆ ಅನ್ನೋ ನಿಮಗೆ ಎಲ್ಲ ತಿಳಿಸಿದಾರ? ಎಲ್ಲೂ ಇಲ್ಲ. ಎಂಥ ಒಂದು ದುರದೃಷ್ಟಕರವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ನಮ್ಮ ಮುಂದೆ ಕೊಟ್ಬಿಟ್ಟಿದ್ದಾರೆ. ಏನು ಜವಾಬ್ದಾರಿ ನಿಮಗೆ? ಆ ಜವಾಬ್ದಾರಿ ಏನಿದೆ ಅಂತ ನಾನು 20 ನಿಮಿಷವರೆಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಅದನ್ನು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಏನು ಜವಾಬ್ದಾರಿ ಇದೆ? ಮೊದಲು ನಿಮ್ಮ ಮೇಲೆ ನಿಮಗೆ ಜವಾಬ್ದಾರಿ ಇದೆ ಅಲ್ವಾ? ನಿಮ್ಮ ಮೇಲೆ ನೀವು ಬಂದ್ರಿ, ನನ್ನ ಮೇಲೆ ನನ್ನ ಜವಾಬ್ದಾರಿ ಇದೆ. ನನ್ನ ಮೇಲೆ ಜವಾಬ್ದಾರಿ ಇದೆ ಏನು ಅಂತಂದರೆ, ನನ್ನ ವ್ಯಕ್ತಿತ್ವವನ್ನು ನಾನೇ ನಿರ್ಮಾಣ ಮಾಡ್ಕೊಬೇಕು ಅಲ್ವಾ? ನಾನೇ ನನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು, ಬೇರೆ ಯಾರು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವ ನಿರ್ಮಾಣ ಅಂದರೆ ಏನು? ಸ್ವಾಮಿ ವಿವೇಕಾನಂದರ ಪ್ರಕಾರ ವ್ಯಕ್ತಿತ್ವ ನಿರ್ಮಾಣ ಅಂದರೆ ಏನು? ಅದು ಬೇರೆ ಬೇರೆ ಹಂತಗಳಿವೆ. ಮೊದಲು ಸ್ವಾಮಿ ವಿವೇಕಾನಂದ ಹೇಳಿದ್ರು ಸ್ಟ್ರಾಂಗ್ ಬಾಡಿ ಅಂತಲ್ವಾ? ಹೇಗಿರ್ಬೇಕಂತ ಹೇಳಿದ್ರೆ ಒಳ್ಳೆ ಕಬ್ಬಿಣದಂತ ನರ ಮಂಡಲ ಇರಬೇಕಲ್ಲ, ಸ್ಟ್ರಾಂಗ್ ಆಗಿರ್ಬೇಕು. ಸ್ವಾಮಿ ವಿವೇಕಾನಂದ ಹೇಳಿದ ಹಾಗೆ ಶರೀರವನ್ನು ನೀವು ಸರಿಗಿಟ್ಕೊಂಡು ಮೊದಲು ಕಲಿಬೇಕು. ಫಸ್ಟ್ ನಿಮ್ಮ ಜವಾಬ್ದಾರಿ ಎಲ್ಲಿದೆ ಅಂತ ಆರಂಭ ಆಗುತ್ತಂದ್ರೆ ನಿಮ್ಮ ಶರೀರವನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು. ಏನು ಸರಿಯಾಗಿ ಇಟ್ಕೊಳ್ಳೋದು ಅಂತಂದರೆ ಆರೋಗ್ಯಕರವಾಗಿ ಇಟ್ಕೊಳ್ತಕ್ಕಂಥದ್ದು ಅಲ್ವಾ? ಯಾಕೆ ಅಂತಂದರೆ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಶರೀರ ಮಾಧ್ಯಮ ಖಲು ಭದ್ಧರ್ಮ ಸಾಧನಂ ಅಂತ. ನೀವೇನನ್ನು ಸಾಧಿಸಬೇಕಾದ್ರೆ ನಿಮ್ಮ ಶರೀರ ಆರೋಗ್ಯಕ್ಕೆ ಇರಬೇಕು ಅಲ್ವಾ? ಶರೀರನೇ ವೀಕ್ ಆಗಿದ್ರೆ ನಿಮಗೆ ನೀವೇನು ಸಾಧಿಸ್ಕೊಳ್ರಿ? ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ರು, ರಾಮಕೃಷ್ಣ ಮಠ ಆರಂಭ ಮಾಡಿದಾಗ ಬೇಲೂರು ಮಠದಲ್ಲಿ ಜಿಮ್ನಾಶಿಯಂ ಓಪನ್ ಮಾಡಬೇಕು ಗೊತ್ತಲ್ಲ, ಅದು ನಂಬಲ್ಲೆಲ್ಲ ಇಲ್ಲ. ಯಾಕೆಂತಂದರೆ ಸ್ವಾಮಿಗಳಾದರೆ ನಾವು ಸಹ ಶರೀರ ಆರೋಗ್ಯ ಇಟ್ಕೊಳ್ಳೋದ್ರ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಶರೀರದ ಮೇಲೆ ಮೊದಲು ನಿಮಗೆ ಜವಾಬ್ದಾರಿ ಇದೆ ಅಲ್ವಾ? ನಿಮ್ಮ ಶರೀರವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿ. ನಾನು ಎಲ್ಲೆಲ್ಲಿ ಕಾಲೇಜಿಗೆ ಹೋಗ್ತೀನೋ, ಸ್ಕೂಲಿಗೆ ಹೋಗ್ತೀನೋ, ಅಲ್ಲಿ ಎಲ್ಲ ಹೇಳೋದೇನು ಅಂತಂದರೆ ನಿಮ್ಮ ಶರೀರವನ್ನು ಆರೋಗ್ಯ ಇಟ್ಕೊಳ್ಳಿ ಅಂತ. ಯಾಕೆ ಅಂತಂದರೆ ಇದು ಒಂದೇ ಶರೀರ ನಮಗಿರೋದು, ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ಇದನ್ನಲ್ವಾ? ಈ ಶರೀರ ಇದು ಒಂದೇ ಶರೀರ. ಈ ಶರೀರ ನಾವು ಆರೋಗ್ಯ ಇಟ್ಕೊಳ್ಳಿದ್ರೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡಬೇಕು? ಆರೋಗ್ಯ ಇರಬೇಕು. ಆರೋಗ್ಯ ಅಂದರೆ ಏನು? ಆರೋಗ್ಯ ಅಂತಂದರೆ ಅನೇಕ ವಿಧವಾಗಿರ್ತಕ್ಕಂಥ ಬೇರೆ ಬೇರೆ ಥರ ಇದೆ ಆರೋಗ್ಯಗಳು. ಮೊದಲು ನಿಮಗೆ ಎಕ್ಸರ್ಸೈಸ್ ಮಾಡೋದು ಕಲಿಯಿರಿ. ಮಾಡ್ತೀರಾ? ನೋಡಿ, ನಾವು ಶಾಲೆಯಲ್ಲಿ ಹೋಗ್ತಾ ಇರುವಾಗ ಮಲೆನಾಡಿನ ಹಳ್ಳಿಯಲ್ಲಿ ನಾನು ಅಪ್ಪರ್ ಪ್ರೈಮರಿ ಶಾಲೆ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ನಡಿಬೇಕು ಕಾಡಲ್ಲಿ. SLC ಹೋಗ್ಬೇಕಾದ್ರೆ ಮೈಲಿ 6 ಮೈಲಿ, ಆಗ ಸುಮಾರು 8 ಕಿಲೋಮೀಟರ್ ನಡಬೇಕು. 8 16 ಅಲ್ವಾ? 16 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ವಿ. ಅದೇ ಟಾರ್ ರೋಡ್ ಅಲ್ಲ, ಮಡ್ ರೋಡು, ಗುಡ್ಡ ಇಳಿದು ಹತ್ತಿ ಹೋಗ್ಬೇಕಾಗಿತ್ತು. ಈಗ ಅದೇ ಜಾಗಕ್ಕೆ ಹೋಗಿ ನೋಡಿದ್ರೆ ಬೆಳಿಗ್ಗೆ ನಿಮಗೆ 8:30-9 ಗಂಟೆಗೆ ಮಕ್ಕಳು ನಿಂತಿರ್ತಾರೆ. ಯಾಕೆಂದ್ರೆ ಬಸ್ಗೋಸ್ಕರ. ಶಾಲೆ ಬಸ್ ಬರ್ತಾರ, ಶಾಲೆ ಬಸ್ಗೋಸ್ಕರ ಕಾಯ್ತಾರೆ. ಎಷ್ಟು ಮಟ್ಟಿಗೆ ನಮ್ಮ ಶರೀರವನ್ನ ನಾವು ನಿರ್ಲಕ್ಷ್ಯ ಮಾಡಿದ್ದೀವಿ ಅಂತೇಳಿ. ಹಾಗಾಗಿ ಪ್ರತಿ ದಿವಸ ಫಸ್ಟ್ ನೀವು ಎಕ್ಸರ್ಸೈಸ್ ಮಾಡಬೇಕು. ಯೋಗಾಸನ
ಯೋಗಾಸನ ನಾನು ಭಾಳ ಒತ್ತು ಕೊಟ್ಟು ಹೇಳ್ತೀನಿ, ದಯವಿಟ್ಟು ಯೋಗಾಸನ ಎಲ್ಲ ಆಗ್ತಾ ಇದ್ರೆ ಯೋಗ ಸೇರ್ಕೊಳ್ಳಿ ಫಸ್ಟು. ಏನು 15 ದಿವಸ 20 ದಿವಸ ಆಗ್ತಿರೋದು ಕೇಳಿದ್ರೆ ಬೇಸಿಕ್ ಅನ್ನೇ ಹೇಳ್ಕೊಡ್ತಾರೆ. ಡೈಲಿ ಯೋಗಾಸನ ಮಾಡಿ. ವಾರಣಾಸಿಯಲ್ಲಿ ಒಬ್ಬರು ಸ್ವಾಮೀಜಿಯವರು ರೀಸೆಂಟ್ಲಿ ಪಾಸ್ಟರ್ ಸ್ವಾಮಿ ಶಿವಾನಂದಜಿ ಅಂತ, ಅವರು 125 ವರ್ಷ 27 ವರ್ಷಗಳು ಬದುಕಿದ್ರು. ಅವರು ಪ್ರತಿ ದಿವಸ ಮಾಡ್ತಾಯಿದ್ರು. ಅವರಿಗೆ ಭಾರತ ಸರ್ಕಾರದವರು ಒಂದು ಅವಾರ್ಡ್ ಕೊಟ್ಟ, ಏನೋ ಪದ್ಮವಿಭೂಷಣ ಏನೋ ಕೊಟ್ಟಿದ್ದಾರೆ. 125 ವರ್ಷ ಬದುಕ ಬೇಡ ನಾವು, ಅಟ್ಲೀಸ್ಟ್ ದೇವರು ಎಷ್ಟು ಆಯಿಸ್ಕೊಟ್ಟಿದ್ದಾನೆ ಅಷ್ಟು ಕಾಲ ನಮ್ಮ ಶರೀರವನ್ನು ಗಟ್ಟಿಯಾಗಿ ಆರೋಗ್ಯಕೊಳ್ಳಿ. ಎರಡನೇದಾಗಿ ಎಕ್ಸಸೈಸ್ ಮಾಡಿದ ಜೊತೆಗೆ ಸಮಯವನ್ನು ಸರಿಯಾಗಿ ಉಪಯೋಗಿಸೋದು ಕಲಿಬೇಕು. ಸಮಯ ಒಂದು ಟೈಮ್ ಟೇಬಲ್ ಹಾಕಬೇಕು. ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ ಅಂತ, ಅದಾದಮೇಲೆ ಪ್ರೇಯರು, ಮೆಡಿಟೇಷನ್ ಎಲ್ಲ ಮುಗಿಸಿ, ಆಮೇಲೆ ಎಕ್ಸಸೈಸಲ್ಲಿ ಮುಗಿಸಿ ಬೆಳಗ್ಗಿಂದ ಸಂಜೆ ತನಕ ನೀವು ಒಂದು ಎಸ್ಪೆಷಲಿ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಏನು ಮಾಡಬೇಕು. ನಮ್ಮ ಬಾಲಕಾಶ್ರಮ ಅಂತಿದೆ ಮಂಗಳೂರಲ್ಲಿ. ಇವತ್ತು ಬಾಲಕಾಶ್ರಮ 3 ಮೀಟಿಂಗ್ ಇದೆ. ಸುಮಾರು 75ನೇ ವರ್ಷ ಈ ವರ್ಷ ನಮಗೆ 75 ವರ್ಷ. ಬೆಳಿಗ್ಗೆ ಮಕ್ಕಳು 5 ಗಂಟೆಗೆ ಹೇಳ್ತಾರೆ. ಎಷ್ಟು ಗಂಟೆಗೆ? ನಾನು ಒಂದು ಕಾಲೇಜಲ್ಲಿ ಹೋಗಿ ಹೇಳಿದೆ, ಮಾತಾಡುವಾಗ ಪರ್ಸನಲ್ ಡೆವಲಪ್ಮೆಂಟಲ್ಲಿ ಬೆಳಗ್ಗೆ ಹೇಳಬೇಕು ಅಂತ ಹೇಳಿದಾಗ ನಮ್ಮ ಆಶ್ರಮ ಮಕ್ಕಳು 5 ಗಂಟೆಗೆ ಹೇಳ್ತಾರೆ ಅಂತ. ನೀವು ಬೆಳಗ್ಗೆ ಬೇಗ ಹೇಳೋದು ಕಡೆಗೆ. ಎರಡನೇದು ಪ್ರೇಯರ್ ಬಿಡಬೇಡಿ, ಆಮೇಲೆ ಎಕ್ಸಸೈಸ್ ಮಾಡಿ, ಮತ್ತೆ ಸ್ನಾನ. ಏನು ಎಷ್ಟು ಗಂಟೆಗೆ ಓದ್ತೀವಿ, ಟೈಮ್ ಟೇಬಲ್ ಬೇಕು. ನಮ್ಮ ಮಕ್ಕಳು ಬೆಳಗ್ಗೆ 5 ಗಂಟೆಗೆ ಹೇಳ್ತಾರೆ, ಆಮೇಲೆ ಅವರು ಯೋಗಾಸನ ಮಾಡ್ತಾರೆ, ಪ್ರೇಯರಿಗೆ ಬರ್ತಾರೆ, ಆಶ್ರಮದ ಎಲ್ಲ ಅವರು ಸೇವಾ ಕಾರ್ಯ ಮಾಡ್ತಾರೆ, ಆಮೇಲೆ ಸ್ನಾನ ಮಾಡಿ ಹೋಗಿ ಅವರು ಓದ್ಕೊತಾರೆ, ಊಟ ಟಿಫಿನ್ನು ಶಾಲೆಗೆ ಒಟ್ಟಿಗೆ ಹೋಗ್ತಾರೆ. ಶಾಲೆಯಿಂದ ಬಂದಮೇಲೆ ಇದೆ ಅವರಿಗೆಲ್ಲ ಟೈಮ್ ಟೇಬಲ್ ಪ್ರಕಾರ ರಾತ್ರಿ 10 ಗಂಟೆ ತನಕ ಟೈಮ್ ಟೇಬಲ್ ಪ್ರಕಾರ ಇರುತ್ತೆ. ಆಟಕ್ಕೂ ಸರಿ ಇದೆ. ನಾನು ಯಾವಾಗಲೂ ಹೇಳೋದಿದೆ, ಯಾವ ಹುಡುಗರು ಈ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿರ್ತಾರೆ ಆ ಹುಡುಗರು ಜನರಲ್ ಸ್ಕೂಲಲ್ಲಿ ಓದೋ ಹುಡುಗರಿಗಿಂತ ಸ್ವಲ್ಪ ಬೆಟರ್ ಅಂತ. ಯಾಕೆಂತಂದ್ರೆ ಅವ್ರಿಗೊಂದು ಡಿಸಿಪ್ಲಿನ್ ಇದೆ, ಸ್ವಲ್ಪ ಅದು ಡಿಸಿಪ್ಲಿನ್ ಕಲಿತಿಲ್ಲ. ನೀವು ಒಂದು ಟೈಮ್ ಟೇಬಲ್ ಹಾಕಿ ಬೆಳಗಿಂದ ಸಂಜೆ ತನಕ ಅದನ್ನು ಫಾಲೋ ಮಾಡಬೇಕು. ಯಾಕೆ ನಾನು ಬೆಳಿಗ್ಗೆ ಕರೆಕ್ಟಾಗಿ ಹೇಳಬೇಕು, ಇದು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ನನಗೊಬ್ಬರು ಹೇಳಿದ್ರು, ನಮ್ಮ ದೇಹದೊಳಗೆ ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ ಅಂತೆ. ನೀವು ಪ್ರತಿ ದಿವಸ ನೀವು 5 ಗಂಟೆಗೋ 5:15 ಗಂಟೆಗೋ ಹೇಳ್ತೀರಿ ಅಂತ ಹೇಳಿ ನೀವು ಹಾಕಿದ್ರೆ ಹೇಗೆ ಕ್ಲಾಕ್ 5:15 ಹೊಡೆಯುತ್ತೋ ಹಾಗೆ ನಿಮ್ಮನ್ನು ಅನೇಕ ವರ್ಷಗಳ ನಂತರ ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಟೈಮ್ ಇದೇ ಬೇಡ, ಕ್ಲಾಕೇ ಬೇಡ. ನಿಮ್ಮನ್ನೇ ಅನ್ಸುತ್ತೆ. ನೀವು 12:30 1 ಗಂಟೆ ಊಟ ಮಾಡ್ತಾ ಇದ್ದಾರೆ ಡೈಲಿ. ನೀವು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಚುಟ್ಕೊಳ್ಳಿ, ಕರೆಕ್ಟ್ 1 ಗಂಟೆ ಆಗುವ ನಿಮಗೆ ಒಂದ್ಸತಿ ಆಗುತ್ತೆ ಒಳಗಡೆಯಿಂದ ನಿಮಗೆ ಊಟ ಅಂತ ಹೇಳಿದ ಯು ಫೀಲ್ ಸಮ್ ಅನ್ಈಸಿನೆಸ್. ಯಾಕೆಂತಂದರೆ ಆ ಕ್ಲಾಕ್ ಇದೆಯಲ್ಲ ನಿಮ್ಮನ್ನು ಎಚ್ಚರಗೊಳಿಸ್ತಾ ಇದೆ. ನನ್ನ ಟೈಮ್ ಲಂಚ್ ಅಂತ ಹೇಳ್ಬೋದು. ಹಾಗೆ ಕೀಪ್ ಎ ಟೈಮ್ ಟೇಬಲ್ ಆ್ಯಂಡ್ ಟ್ರೈ ಟು ಫಾಲೋ ಇಟ್. ಅದೇನೇ ಡಿಸಿಪ್ಲಿನ್ ಅಂತ ಹೇಳೋದು. ಮಾಡೋ ಇನ್ನೊಂದು ಕೆಲಸ ಇದೆ, ಅದು ಮಾಡೋ ಕೆಲಸ ಇದನ್ನ ಅದನ್ನು ಮನಸ್ಸಿಟ್ಟು ಮಾಡೋದು ಕಲಿಬೇಕು. ಏನು ಬೇಕಾದ್ರೆ ಮಾಡಿ, ಮನಸ್ಸಿಟ್ಟು ಮಾಡೋದು ಕಲಿಬೇಕು. ಸಣ್ಣ ಪುಟ್ಟ ಕೆಲಸ ಅದು ಮನಸ್ಸಿಟ್ಟು ಮಾಡಿ. ನಾವೆಲ್ಲೋ ಯೋಚನೆ ಮಾಡ್ತೀವಿ, ಏನೇನು ಮಾಡ್ತೀವಿ. ನಾವು ಹೇಗೆ ಕೆಲಸ ಮಾಡ್ತೀವಿ ಗೊತ್ತಾ? ನನ್ನ ಇಂಟ್ರೊಡ್ಯೂಸ್ ಮಾಡಾಗ ಹೇಳಿದ್ರು ರೆಮಿಷನ್ ಸ್ವಾಮೀಜಿ ಅವರು ಇದ್ದರು ಅಂತ. 9 ರೆಮಿಷನ್ಗೆ ನಾವು ಭಾಳಷ್ಟು ಕಾರ್ಯಕ್ರಮ ಮಾಡ್ತಿದ್ವಿ. ಅದು ಗ್ರೇಡ್ ಕಾಲೇಜ್ ಇತ್ತು. ಆಮೇಲೆ ಸೆಂಟರ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇವನ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಗೋಯಿಂಗ್ ಆನ್. ದಟ್ ಈಸ್ ವ್ಯಾಲ್ಯೂ ಎಜುಕೇಷನ್ ಸೆಂಟರ್, ಹ್ಯೂಮನ್ ವ್ಯಾಲ್ಯೂ ಸೆಂಟರ್ಸ್. ಅಲ್ಲ ಬೇರೆ ಬೇರೆ ಕಡೆಯಿಂದ ನವೋದಯ ವಿದ್ಯಾಲಯ, ಜವಾಹರ್ಲಾಲ್ ವಿದ್ಯಾಲಯ ಮತ್ತು ಸೆಂಟ್ರಲ್ ಸ್ಕೂಲ್ಸಿಂದ ಟೀಚರ್ಸ್ ಎಲ್ಲ ಬರ್ತಿದ್ರು. ಈಗಲೂ ನವೋದಯ ವಿದ್ಯಾಲಯ ಪ್ರೋಗ್ರಾಮ್ ನಡೀತಾ ಇದೆ. ಇವತ್ತು ಅವರು ಅಲ್ಲಿ ನಮ್ಮ ಮೈಸೂರಿಗೆ ಹೋದ ದಯವಿಟ್ಟು ವಿದ್ಯಾಶಾಲೆ ಜೊತೆಗೆ ರಿಮ್ಸನ್ನು ನೋಡೋದು ಬಡಿ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್. ಆ ಥರ ಇನ್ಸ್ಟಿಟ್ಯೂಷನ್ ಎಲ್ಲೂ ನೋಡೋಕೆ ಸಿಕ್ಕದೇ ನನಗೆ. 170 ಸಿಂಗಲ್ ರೂಮ್ಸ್ ಇದೆ. ಆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅವಾಗ ಅದು ಸುಮಾರು 3 ವಾರದ ಪ್ರೋಗ್ರಾಮ್. ಬೇರೆ ಬೇರೆ ಕಡೆಯಿಂದ ಟೀಚರ್ಸ್ ಬರ್ತಾರೆ, ಆಮೇಲೆ ಪ್ರಿನ್ಸಿಪಾಲ್ಸ್ ಬರ್ತಾರೆ. ಅವರು ಹಿಂಗೆ ಒಂದ್ಸತಿ ಹೀಗೆ ಪ್ರಿನ್ಸಿಪಾಲ್ಸ್ ಬಂದಿದ್ರು. ಅವರಿಗೆ ಪ್ರೋಗ್ರಾಮ್ಗೆ ಅವ್ರು ಹಿಂದಿನ ದಿವಸ ಬಂದ ದಿವಸ
ಅವರಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ ಸಂಜೆ. ಅವರಿಗೆ ಹೇಳ್ತೀವಿ ಇದೇನು ಪ್ರೋಗ್ರಾಮು, ಇಲ್ಲಿ ಹೇಗೆ, ಇಲ್ಲಿ ಟೈಮ್ ಟೇಬಲ್ ಹೇಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ರಿಗೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳಬೇಕು. ಮತ್ತು ಕ್ಲಾಸಸ್ಸು ಟಿಫಿನ್ ಎಲ್ಲ ಆದಮೇಲೆ ಎಷ್ಟಿದೆ ಟೈಮ್ ಇದೆ, 9 ಗಂಟೆ ಕರೆಕ್ಟಾಗಿ ಬೆಲ್ ಹೊಡಿತಾರೆ, ದಯವಿಟ್ಟು ಆಡಿಟೋರಿಯಂ ಬಂದುಬಿಡಬೇಕು ಅಂತ. ಆಗಲಿ ಅಂತ ಹೇಳ್ತಾರೆ ಎಲ್ಲರೂ. ಆಮೇಲೆ ಒಂದು ಫಸ್ಟ್ 3-4 ದಿವಸ ನಮ್ಮ ಆಶ್ರಮದ ಅಲ್ಲಿ ಇನ್ಸ್ಟಿಟ್ಯೂಟಿನ ಅಟೆಂಡರ್ ಹೋಗಿ ಕರೀತಾರೆ, ಸರ್ ಬೆಲ್ ಹೊಡೀತು ಸರ್ ಅಂತ ಹೇಳ್ತಾರೆ. ಎಲ್ಲ ಹೋಗಿ ಪಾಪ ಅವ್ರಿಗೆ ಅಭ್ಯಾಸ ಇರಲ್ಲ, ಬರ್ತಾರೆ. ಒಂದ್ಸತಿ ಏನಾಗಿದೆ, ನಾನು ಅವ್ರು ಬರುವಾಗ ಆಡಿಟೋರಿಯಂ ಹಾಕ್ತಾರೆ, ಮೆಟ್ಲಿಗೆ ಹಿಡಿದು ಬರುವಾಗ ಆಡಿಟೋರಿಯಂ ಬಾಗಿಲು ನಿಂತ್ಬಿಟ್ಟು ಅವ್ರಿಗೆಲ್ಲ ವಿಶ್ ಮಾಡ್ತೀನಿ, ಸರ್ ಗುಡ್ ಮಾರ್ನಿಂಗ್, ಹೌ ಆರ್ ಯು ಸರ್ ಅಂತ ಕೇಳ್ತೀನಿ. ಅವ್ರೇನೋ ಆನ್ಸರ್ ಮಾಡ್ತಾರೆ. ಹೀಗೆ ಆಯಿತು. ಒಂದ್ಸತಿ ಯಾರೋ ಬಂದು ಆಯಿತು, ಒಂದು ಕ್ಲಾಸಿಗೆ ಹೋಗ್ತಾರೆ, ಆಮೇಲೆ ಕ್ಲಾಸ್ ನಡೆಯುತ್ತೆ. ಒಂದ್ಸತಿ ಒಬ್ಬರು ಬಂದರು, ಮೇಲ್ಗಡೆಯಿಂದ ಇಳಿದು ಬೆಲ್ ಹೊಡಿತು, ಆಯಿತು, ಬಂದರು, ಇಳಿದು ಬಂದರು. ಗುಡ್ ಮಾರ್ನಿಂಗ್ ಆಯಿತು. ಅವರು ಗುಡ್ ಮಾರ್ನಿಂಗ್ ಸ್ವಾಮೀಜಿ ಅಂತ ಹೇಳಿದ್ರು. ಹೋಗಿ ಕೂತ್ಕೊಂಡು ಆಮೇಲೆ ಕೂತ್ಕೊಂಡ ತಕ್ಷಣ ಹೊರಗಡೆ ಬಂದರು. ಆಮೇಲೆ ನಾನು ಕೇಳಿದೆ, ವೆರ್ ಆರ್ ಯು ಗೋಯಿಂಗ್ ಅಂತ. ಅದಕ್ಕೂ ಜಸ್ಟ್ ಕೊಟ್ಟು ಮೈ ರೂಮ್ ಅಂತ ಕಂಬ ಫಸ್ಟ್ ಫ್ಲೋರಲ್ಲಿ. ಎಸ್ ಅಂದೆ. ಹೋಗಿ ಪುನಃ ಬಂದುಬಿಟ್ರು. ನಾನು ಕೇಳಿದೆ, ಎಲ್ಲಿ ಈಗ ನಾನು ರೂಮ್ಗೆ ಹೋಗಿದ್ದೆ. ಯಾಕೆ ಅಂತ ಕೇಳಿದೆ. ಇಲ್ಲ, ನಾನು ರೂಮ್ ಬೀಗ ಹಾಕಿದ್ದೀನೋ ಇಲ್ಲೋ ಅಂತೇಳಿ ನಾನು ನೋಡೋಕ್ಕೆ ಹೋಗಿದ್ದೆ ಅಂತ. ಏನಾಗಿದೆ ಗೊತ್ತಾ, ರೂಮ್ ಬೀಗ ಹಾಕುವಾಗ ಅವ್ರ ಮನಸ್ಸಿರಲಿಲ್ಲ. ಅಬ್ಸೆಂಟ್ ಮೈಂಡೆಡ್, ಎಲ್ಲೋ ಯೋಚನೆ ಮಾಡ್ತಾ ಹೇಗೋ ಮಾಡ್ತಾ. ಮೋಸ್ಟ್ ಆಫ್ ಅವರ್ ವರ್ಕ್ ವಿ ಡು ಇಟ್ ಅಬ್ಸೆಂಟ್ ಮೈಂಡೆಡ್. ನೋ, ಯು ಮಸ್ಟ್ ಬಿ ಅವೇರ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಇದೆಲ್ಲೂ ಸಹ ನಿಮ್ಮ ಶರೀರದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಶರೀರಕ್ಕೆ ಬರ್ತದೆ. ಸೊ ವಾಟ್ ಎವರ್ ವರ್ಕ್ ಯು ಡೂ ಇಟ್ ವಿತ್ ಅಟೆನ್ಷನ್. ಕೇಳ್ತಾ ಇದ್ದಿಲ್ಲ ನಾನು ಹೇಳ್ತಾ ಇರೋದು, ಅಟೆನ್ಷನ್ ಅಂತ ಹೇಳೋದು. ಅಟೆನ್ಷನ್ ಇಲ್ಲದೆ ಇದ್ರೆ ನಿಮ್ಮ ಕಣ್ಣು ಇನ್ನೊಂದು ನೋಡ್ತಾ ಇರುತ್ತೆ, ಆಯ್ತಾ, ನಿಮ್ಮ ಕಿವಿಗೆಲ್ಲ ಓಪನ್ ಇರುತ್ತೆ. ನಾನು ಏನಪ್ಪ ನಮ್ಮ ಯೋಗ ಸಂಘದ ಹುಡುಗರು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ತೀರಾ. ಬಟ್ ಇವ್ರ ಮೈಂಡ್ ಇಲ್ ರನ್ನಿಂಗ್ ಥಿಂಕಿಂಗ್ ಸಮಥಿಂಗ್ ಎಲ್ಸ್. ನಾನು ಹೇಳಿದ್ದೆಲ್ಲ ಕೇಳಿದಾಗ ತಿಳ್ಕೊಳ್ತೀನಿ, ತಲೆಗೆ ಹೋಗಿರೋದೇ ಇಲ್ಲ. ಓದೋದು ಹಾಗೆ ನೋಡಿ, ಎಕ್ಸಾಮಿನೇಷನ್ ಹತ್ರ ಬಂತು, ಪುಸ್ತಕ ತಗೊಂಡ್ರೆ ಅಲ್ವಾ, ಅದು ಫಿಸಿಕ್ಸೋ ಯಾರೋ ಒಂದು, ಆಮೇಲೆ ಓದ್ತಾ ಹೋದರೆ ಪರ್ಸೆಂಟೇಜ್ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ಗೊತ್ತಾ, ಪಾಸ್ ಅರ್ಥ ಆಯ್ತು. 2ನೇ ಪರ್ಸೆಂಟೇಜ್ ಓದಿದ್ರೆ ಅದು ಅರ್ಥ ಆಯಿತು. ಫಸ್ಟ್ ಪ್ಯಾರಾಗ್ರಾಫ್ ಮುಗಿಸಿದ್ರಿ, ಸೆಕೆಂಡ್ ಪ್ಯಾರಾಗ್ರಾಫ್ ಮುಗಿಸಿದ್ರಿ, ಫಸ್ಟ್ ಪೇಜ್ ಮುಗೀತು. ಆಮೇಲೆ 5ನೇ ಪೇಜ್ ಮುಗಿಸಿ ಓದಿದ್ರಿ, ಕಣ್ಣು ಓಡ್ತಾ ಇದೆ ಅಲ್ಲ. ಆಮೇಲೆ 11ನೇ ಪೇಜಿಗೆ ಬರುವಾಗ ಎಚ್ಚರ ಆಯಿತು, ಓದಿದ್ದು ತಲೆ ಹೋಗಲೇ ಇಲ್ಲ ಅಂತ. ಏನಾಗಿದೆ ಅಂತಂದ್ರೆ ನಿನ್ನ ಕಣ್ಣು ಓಡಿದೆ ಎಲ್ಲ ಕಡೆಗೆ ಅಲ್ಲ, ಪ್ರತಿಯೊಂದ ಮೇಲೆ ಅದು half of mind, a piece of mind is reading it. The 78% of mind will be thinking something else. ಕಾಲೇಜಲ್ಲಿ ಆಗಿತ್ತು, ಕ್ರಿಕೆಟ್ ಮ್ಯಾಚಲ್ಲಿ ಆಗಿತ್ತು, ಏನೋ ಇರುತ್ತಲ್ಲ. ಸೊ there is no coordination between your mind and your eyes. ಅಲ್ಲಿಲ್ಲ. ಆಪ್ಸೈಡ್ ಮೈಂಡೆಡ್ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಾಗಾಗಬಾರ್ದು. ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಸಣ್ಣ ಪುಟ್ಟದ್ದು ಮಾತ್ರ. ಹಾಗೆ ಮಾಡಿದ್ರೆ ಮಾತ್ರ ನೀವು ಮಾಡ್ತಕ್ಕಂಥ ಕೆಲಸ ಸಂಪೂರ್ಣ ಆಗುತ್ತೆ. ಅದನ್ನ ನೋಡಿ, ನಾವು ಎಜುಕೇಶನ್ ಸಿಸ್ಟಮ್ ಇಂಟ್ರೊಡ್ಯೂಸೇ ಮಾಡಿಲ್ಲ. ಎಲ್ಲ ರೀತಿ ಅದಲ್ಲ. ಮೈಂಡ್ ಅನ್ನೋ ಪದ ನಿಮ್ಮ ಪುಸ್ತಕದಲ್ಲೆಲ್ಲ ತೋರಿಸ್ಕೊಡಿ ನನಗೆ ನೋಡೋಣ. ಮೈಂಡ್ ಅನ್ನೋ ಪದ ಇದೆಯಾ ಇಲ್ವಾ? ವಿ ಡೋಂಟ್ ಹ್ಯಾವ್ ಇಟ್. ನಮ್ಮ ಭಾರತೀಯ ವಿದ್ಯಾಭ್ಯಾಸದ ಪ್ರಕಾರ ಏನು ಅಂತಂದ್ರೆ, ಮೊದಲು ಆರಂಭ ಆಗೋದು ಎಲ್ಲಿ ಅಂತಂದ್ರೆ ಮೈಂಡನ್ನ ಟ್ರೈನಿಂಗ್ ಕೊಡೋದ್ರಲ್ಲಿ. ಮೈಂಡನ್ನ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ದು, ನನಗೆ ಪುನಃ ವಿದ್ಯಾಭ್ಯಾಸ ಆರಂಭ ಮಾಡಬೇಕು ಬಂದರೆ ನಾನು ಪುಸ್ತಕ ಓದಕ್ಕೆ ಹೋಗೋದಿಲ್ಲ, ನನ್ನ ಮನಸ್ಸನ್ನು ಹತೋಟಿಗೆ ತಂದು ಏಕಾಗ್ರ ಮಾಡ್ತಕ್ಕಂಥ ಆ ಕಲೆಯನ್ನು ನಾನು ಕಲ್ತ್ಕೊತೀನಿ ಅಂತ ಹೇಳಿದ್ರು ಅಲ್ವಾ? ಅದು ಹೇಳೇ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳ್ಬಿಟ್ಟೆ, ನಮ್ಮ ವಿದ್ಯಾಭ್ಯಾಸದಲ್ಲಿ ಇಟ್ ಈಸ್ ಬಾರೋಡ್ ವೆಸ್ಟರ್ನ್. ನಮ್ಮ ಹಿಂದೆ ವಿದ್ಯಾಭ್ಯಾಸ ಆಗಿದ್ದು ಗೊತ್ತಾ, ಬೆಳಿಗ್ಗೆ 4 ಗಂಟೆಗೆ ಹೋಗಿ ನದಿಲಿ ಸ್ನಾನ ಮಾಡಿ ಅವ್ರು ಬರ್ತಾ ಇದ್ರು ವಿದ್ಯಾರ್ಥಿಗಳು. ಆಗ ಬೆಳಿಗ್ಗೆ ಅವರಿಗೆ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು. 4 ಗಂಟೆಗೆ
ಮೈಂಡಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಅವರು. ಹಾಗಾಗಿ ಎಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಮನಃಶಕ್ತಿ ಅವರಲ್ಲಿ ಇತ್ತು ಅಂತಂದ್ರೆ, ಮಹಾಮೇಧಾವಿಗಳು ನಮ್ಮ ಭಾರತದಲ್ಲಿ ಹುಟ್ಟಿದ್ದಾರೆ. ಮಹಾಮೇಧಾವಿಗಳು ಒಂದಲ್ಲ ಎರಡಲ್ಲ, ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ. ಅವ್ರ ರೆಕಾರ್ಡ್ ಇಲ್ಲ, ನಮ್ಮ ರೆಕಾರ್ಡ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ವಿದ್ಯಾಭ್ಯಾಸದ ರೀತಿಯೇ ಡಿಫರೆಂಟ್. ಇದು ಬರೆದು ಬಿಟ್ಟು ಬರೋ ವಿದ್ಯಾಭ್ಯಾಸ. ನಮಗೀಗೇನಾಗಿ ಬರೆದು ಬಿಟ್ಟು ಬರೋ ವಿದ್ಯಾಭ್ಯಾಸ. ಬಾಯ್ಪಾಠ ಮಾಡಿ ಎಕ್ಸಾಮಿನೇಷನ್ ಬರೀ ಆಮೇಲೆ ವಾಸಿ ಬಂದ್ಬಿಡುವ. ನಮ್ಮ ಬಾಲಕಾಶ್ರಮದ ವಾರ್ಡನ್ ಆಗಿದ್ದೆ 15 ವರ್ಷ 16 ವರ್ಷ. ಅವಾಗ ನಮ್ಗೆ SLC ಬಂದ ತಕ್ಷಣ ಹುಡುಗರಿಗೆ ದೊಡ್ಡ ಭಯ ಏನು ಅಂತಂದ್ರೆ ಪರೀಕ್ಷೆ. SLC ಬಿ ಕೇರ್ಫುಲ್, ನಿಮ್ಮ ಲೈಫ್ ಅದರಲ್ಲಿದೆ ಅಂತ ಅಲ್ವಾ. ಅವ್ರಿಗೆ ಸ್ವಲ್ಪ ಸಮಾಧಾನ, ಏನು ಯೋಚನೆ ಮಾಡಬೇಡಿ, ಮಕ್ಕಳೆಲ್ಲ ಸ್ವಲ್ಪ ಓದಿ ಪ್ರಶ್ನೆ ಎಲ್ಲ ಓದ್ಕೊಳ್ಳಿ, ಸುಲಭವಾಗಿದ್ದು ಮೊದಲು ಬರೀರಿ, ಏನು ಯೋಚನೆ ಮಾಡಬೇಡಿ ಅಂತೇಳಿ ಗೇಟ್ ಕರ್ಕೊಂಡಾಗೆ ಕಾಪಲ್ಲಿ ಬರೋಲ್ಲ. ಕೊನೆಗೆ ಬರ್ತಾರಲ್ಲ ಶಾಲೆಗೆ ಎಕ್ಸಾಮಿನೇಷನ್, ಅವಾಗ ಆ ಗೇಟ್ ಹತ್ರ ಬಿಟ್ಟು ಒಬ್ಬೊಬ್ಬರಿಗೆ ಮಾತಾಡಿ, ಏನಪ್ಪ ಹೇಗಿತ್ತಪ್ಪ, ಸುಲಭ ಇತ್ತು ಅಂತ. ಒಂದ್ಸಲ ಹೇಗೆ ಸ್ವಾಮಿ ಹೇಗೆ ಬರ್ದ, ಒಂದ್ಸಲ ಬರ್ದ ಹೋಗಿ. ಆಮೇಲೆ ಹಾಗೆ ಒಂದ್ಸರಿ ಲಾಸ್ಟ್ ಡೇ ಇದೆಯಲ್ಲ, ನೀವು SLC ಹುಡುಗರನ್ನ ನೀವು ಮುಖ ನೋಡ್ಬೇಕಾದ್ರೆ ಫಸ್ಟ್ ಟೈಮ್ ನೋಡಬೇಡಿ, ಲಾಸ್ಟ್ ಡೇ ನೋಡಿ. ಯಾಕೆ ಅಂತಂದ್ರೆ ದೊಡ್ಡದೊಂದು ಭೂತ ತರ ಮೇಲೆ ಕೂತಿತ್ತು, ಅದನ್ನ ಕೆಳಗಡೆ ಹಾಕಿದ್ವಿ. ಓಡೋಡಿ ಬರ್ತಾರೆ, ಕ್ರಿಕೆಟ್ ಆಗ್ಬೋದು, ಓಡೋಡಿ ಬರ್ತಿದ್ರು ಗೇಟ್ ಹತ್ರದಲ್ಲಿ. ಹುಡುಗ ಕರೆದೆ, ನನ್ನಪ್ಪ ಇಲ್ಲಿ ಇತ್ತು, ಹೇಗಿತ್ತು ಪರೀಕ್ಷೆ ಬರ್ದೇನು, ಹೇಗಿತ್ತು, ಸುಲಭ ಇತ್ತು? ಸುಲಭ ಸ್ವಾಮಿ, ಸುಲಭ ಇದ್ದಿದ್ದು ಪ್ರಶ್ನೆ ಪತ್ರಿಕೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ? ಇಲ್ಲ ಸ್ವಾಮಿ, ಬರೆಯೋದಕ್ಕೆ. ಹೇಗೆ ಬರ್ದೆ? ಹೇಗೆ ಬರ್ದೆ? ಅದೇನು ಸ್ವಾಮಿ ಬರೆದು ಬಿಟ್ಟು ಬಂದಿದ್ದೀನಿ. ಏನಂತ ಗೊತ್ತಾಗತ್ತಾ, ನಮ್ಮ ಈ ಭಾಷೆಯಲ್ಲಿ ಈ ಕಡೆ ಬರೆದು ಬಿಟ್ಟು ಬರೋದು ಅಂತಿದೆ ಬಾ ಅಂದ್ರೆ, ಬರೆದು ಅಲ್ಲೇ ಬಿಟ್ಟೆ ನಾನು ವಾಪಸ್ ಬಂದ್ರೆ ನನ್ನ ಜೀವ ಬೆಳವಣ ಆಗುತ್ತೆ. ಬರೆದು ಬಿಟ್ಟ ವಿದ್ಯಾಭ್ಯಾಸ ಅಲ್ಲ ನಮ್ಮ ಭಾರತೀಯ ವಿದ್ಯಾಭ್ಯಾಸ. ಅದು ವ್ಯಕ್ತಿತ್ವದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಸರ್ವ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಪೂರ್ಣವಾಗಿ. ಮೊದಲನೇ ಶರೀರ, ಎರಡನೇದು ಮನಸ್ಸು. ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು. ಹೇಗೆ ಕೊಡಬೇಕು? ಬೇರೆಯವರು ಕೊಡೋದಿಲ್ಲ, ನಾವೇ ಕೊಡ್ಕೊಬೇಕು. ಅದಕ್ಕೆ ನಾನು ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮನಸ್ಸಿಟ್ಟು ಮಾಡ್ತಾ ಹೋದರೆ, ನಾಟ್ ಜಸ್ಟ್ ಯುವರ್ ಹ್ಯಾಂಡ್ ಬೀಂಗ್ ಟ್ರೈನ್ಡ್, ಯು ಟ್ರೈನ್ ಯುವರ್ ಓನ್ ಮೈಂಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಮನಸ್ಸಿನ ಬೆಳವಣಿಗೆ ಆಧಾರ, ಮನಸ್ಸಿನ ಏಕಾಗ್ರತೆ ಆಧಾರ, ನಿಮ್ಮ ನೆನಪಿನ ಶಕ್ತಿಯು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ನೆನಪು ಉಳಿಯೋದಿಲ್ಲ ಅಂತಂದ್ರೆ, ನೀವು ಗಮನ ಇಟ್ಟು ಓದಲೇ ಇಲ್ಲ, 100% ಮೈಂಡ್ ಇಟ್ಟು ಓದಲೇ ಇಲ್ಲ. ನೀವು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಏನು ಕಲಿತೀರ ಅಂತಂದ್ರೆ, ಅದ್ಭುತವಾಗಿರ್ತಕ್ಕಂಥ ಏಕಾಗ್ರತಾ ಶಕ್ತಿ, ಅದ್ಭುತ ಅಂತ ಏಕಾಗ್ರತೆ ಬರೀ ಯಾರಿಗೂ ಸಾಮಾನ್ಯ ಜನಕ್ಕೆ ಸಾಧ್ಯವೇ ಇಲ್ಲ. ಪೂರ್ಣ 100% ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥ. ಅದಕ್ಕೆ ಅವ್ರನ್ನ ನಾವು ಅವತಾರ ಪುರುಷರು ಅಂತ ಹೇಳ್ತಕ್ಕಂಥ. ಆ ಮನಸ್ಸಿಟ್ಟು ಕೆಲಸ ನಿಮ್ಗೆ ಮಾಡ್ತಾ ಸಣ್ಣ ಪುಟ್ಟದ್ದು ಮಾಡ್ತಾ ಹೋಗಿ ನೋಡಿ. ಇವತ್ತಿಂದ ಮನಸ್ಸಲ್ಲಿ ಇರಬೇಕು. ನಿಮಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅರಿವು ನಿಮ್ಮಲ್ಲಿ ಇರಬೇಕು. ಅದಿರಬೇಕು. ಒಂದು ಗಿಡಕ್ಕೆ ನೀರು ಹಾಕಬೇಕಾದ್ರೆ ನಾನು ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ ಅನ್ನುವ ಆ ಒಂದು ಅರಿವು ನಿಮ್ಮಲ್ಲಿ ಇರಬೇಕು. ಏನೋ ಹಾಕ್ತಾ ಇರ್ತೀರಾ, ಏನೋ ತಲೆಯಲ್ಲಿ ಓಡ್ತಾ ಇರುತ್ತೆ ಅಲ್ವಾ? ನೋ, ಆ ಸಿಂಕ್ರನೈಸೇಷನ್ ಅಂತ ಹೇಳ್ತೀವಲ್ಲ, ಮೈಂಡ್ ಅಂಡ್ ಹ್ಯಾಂಡ್ಸ್ ಶುಡ್ ಬಿ ಸಿಂಕ್ರನೈಸ್ಡ್. ಅದನ್ನೇ ನಾವು ಹೇಳ್ತಾ ಇದ್ದೀವಿ, ವ್ಯಕ್ತಿತ್ವದ ನಿರ್ಮಾಣ. ಅದೆಲ್ಲೂ ಅಂಶಗಳು, ಅವರ ಅಂಶಗಳೆಲ್ಲ ಬರ್ತಾ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನೀವು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿ. ಕ್ಯಾರೆಕ್ಟರ್ ಅಂದ್ರೆ ಏನು ಸ್ವಾಮಿ? ಶೀಲ ಅಂದ್ರೆ ಏನು ಅಂತಂದ್ರೆ, ನಿಮ್ಮ ಗುಣ, ನಡತೆ, ಯೋಚನೆಗಳು. ಮೊದಲು ಯೋಚನೆಗಳು, ನಿಮ್ಮ ನಡತೆ, ನಿಮ್ಮ ವ್ಯವಹಾರ, ಅದರಲ್ಲಿ ಶುದ್ಧತೆ ಇರಬೇಕು. ಶುದ್ಧತೆ ಇರಬೇಕು. ಆಗ ನಿಮ್ಮ ವ್ಯಕ್ತಿತ್ವ ಪರಿಶುದ್ಧವಾಗಿರ್ತಕ್ಕಂಥ ವ್ಯಕ್ತಿತ್ವ ಮಾಡ್ತಕ್ಕಂಥ ಕೆಲಸಕ್ಕೆ ಶುದ್ಧವಾಗಿರ್ತಕ್ಕಂಥ ರಿಸಲ್ಟು ಬರುತ್ತೆ. ಗೊತ್ತಾಯ್ತಲ್ಲ? ನಮ್ಮ ದೇಶಕ್ಕೆ ಏನು ಬೇಕಾಗಿದೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಅವಾಗಲೇ ಹೇಳಿದರು, ಮೆನ್ ಆಫ್ ಕ್ಯಾರೆಕ್ಟರ್ ಅಂತ. ಮೆನ್ ಆಫ್ ಕ್ಯಾರೆಕ್ಟರ್, ಶೀಲ ನಿರ್ಮಾಣ. ಶೀಲ, ಆರ್ ಯು ಟ್ರೂತ್ಫುಲ್, ಆರ್ ಯು ಸಿನ್ಸಿಯರ್? ಹೇಳೋದೊಂದು ಈಗಂತೂ ಕೇಳಲೇಬೇಡಿ. ನಮ್ಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಒಂದು ಬಿಲ್ಡಿಂಗ್. ನಾವು 9 ಗಂಟೆಗೆ ಅವ್ರು ಬರ್ತಾರೆ, ತಪ್ಪಿ ಮಂಗಳವಾರ ಬಂದ್ಬಿಡ್ತೀವಿ ಅಂತ ನಾವು ರೆಡಿಯಾಗಿ ಕಾಯ್ತಾ ಕೊಡ್ತೀವಿ. ಮಂಗಳವಾರ ಕಾಣೋದಿಲ್ಲ, ಕಾಣೋದಿಲ್ಲ. ನೀವು ಫೋನ್ ಮಾಡಿದ್ರೆ ಫೋನೇ ಇದ್ದಲ್ಲ. ಆಮೇಲೆ 2 ಸಮಯ ಫೋನ್ ಮಾಡೋಕ್ಕೆ ಅವರು ಇರ್ತಾರೆ. ಅವೆಲ್ಲ ಇಲ್ಲ, ಹುಷಾರಿಲ್ಲ ಸ್ವಾಮೀಜಿ ಅಂತ, ಇಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟೆ ಸ್ವಾಮೀಜಿ ಅಂತ.
ಅಂದರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾವು ಫೋನ್ ಮಾಡಿ ಕೇಳಿದ ಮೆಟೀರಿಯಲ್ ಇದೆ ಅಲ್ಲಿ, ಇಲ್ಲ ಅಂತ ಮಾರ್ಕೆಟಲ್ಲಿ ಇಲ್ಲ ಅಂತ. ನೀವು ಹೇಗೆ ಈ ಪ್ರಪಂಚದಲ್ಲಿ ಜೀವಿಸೋಕ್ಕಾಗ ಇಂಥ ಒಂದು ಸಮಾಜದಲ್ಲಿ ನೀವು ಹೇಗೆ ಪ್ರಪಂಚದಲ್ಲಿ ಜೀವಿಸೋಕ್ಕೆ ಸಾಧ್ಯ ಇರ್ತವೆ? ವೆನ್ ದೇರ್ ಇಸ್ ನೋ ಆನೆಸ್ಟಿ, ಟ್ರೂತ್ಫುಲ್ನೆಸ್, then what kind of society that we have? What kind of nation we are going to build? ಅದಕ್ಕೆ ಸ್ವಾಮಿ ವಿವೇಕಾನಂದ ಕ್ಯಾರೆಕ್ಟರ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಯುವರ್ ವೇ ಆಫ್ ಬಿಹೇವಿಯರ್, ಯುವರ್ ಥಿಂಕಿಂಗ್, ಅದು ಎಲ್ಲೂ ವ್ಯವಹಾರ. ಯಾರೋ ಬೆಂಗಾಲಲ್ಲಿ ಆಗಿನ ಪ್ರಿಂಟಿಂಗ್ ಪ್ರೆಸ್ ಇತ್ತಲ್ಲ, ಅದು ಹ್ಯಾಂಡ್ ಪ್ರಿಂಟಿಂಗ್ ಪ್ರೆಸ್. ಪಾಪ ಯಾವುದೋ ವಿಲೇಜ್ ಅನ್ನೋರು ಮದುವೆನೋ ಏನೋ ಒಂದು ಪಾಪ ಪ್ರಿಂಟಿಂಗ್ ಕೊಟ್ಟಿದ್ರಂತ. ತುಂಬ ದೂರದಿಂದ ಬಂದಿದ್ದಾರೆ ಬೆಂಗಾಲಲ್ಲಿ. ನಾನು ಹೇಳ್ತಾರೆ 100 years ಬ್ಯಾಕ್, 100 years ಪಾಪ ನದಿಯೆಲ್ಲ ದಾಟಿ ಬಂದಿದ್ದಾರೆ. ಅವರು ತರ್ಬೇಕಲ್ಲ, ನಾನು ಕೇಳಿದ್ದು 1 ಗಂಟೆ ನಮಗೆ ಮಾತಾಡಿ ಅಭ್ಯಾಸ, 20 ನಿಮಿಷ ಕೊಟ್ಟೆ, ಇನ್ನು ಪೀಟಿಗೆನೇ ಹಾಕಿಲ್ಲ ನಾನು. ಇದನ್ನು ಮುಗಿಸ್ಬಿಡ್ತೀನಿ. ಅವರು ಹೋಗಿ ಕೊಟ್ಟಿದ್ರಂತೆ, ಆಗಲಿ ಅಂತ ಹೇಳಿದ್ರು. ಅವರು ಮುಂದಿನ ಸೋಮವಾರ ದಿವಸ ನಾನೇ ತಲುಪಿಸ್ಬಿಡ್ತೀನಿ ಅಂತ ಹೇಳಿ ನಾನೇ ತಂದು ಕೊಟ್ಬಿಡ್ತೀನಿ, ತುಂಬ ಕೆಲಸ ಇದೆ, ಹಾಗೆ ನಾನೇ ಆದಮೇಲೆ ನಾನು ತರ್ತೀನಿ. ತುಂಬ ದೂರ ಅವರಿದ್ದಾರೆ. ಅವರು ಆಗಲಿ ಅಂತ ಕೊಟ್ಟೋದ್ರು. ಈಗ ಭಾನುವಾರ ದಿವಸ ಅವರಿಗೆ ಕಂಪ್ಲೀಟ್ ಆಗೋಯ್ತು, ಅದೆಲ್ಲ ಆಯಿತು. ತುಂಬ ಏನೇನೋ ಕೆಲಸಗಳಿತ್ತು, ಮುಗಿಸಿದಂತೆ ಪ್ರಿಂಟ್ ಮಾಡಾಯ್ತು. ಅವ್ರು ಭಾನುವಾರ ರಾತ್ರಿ ಹೊರಟಿದ್ದಾರೆ. ಚೂರು ಮಳೆ ಬರ್ತಾರೆ, ತೊಗೊಂಡು ನೋಡಿ. ಒಂದು ನದಿ ಬೇರೆ ಇದೆ, ಆ ನದಿಯನ್ನ ದಾಟೋದಕ್ಕೆ ಬೋಟ್ ಇಲ್ಲ, ರಾತ್ರಿ ಆಗ್ಬಿಟ್ರು. ಬೋಟ್ ಈಜಿಕೊಂಡು ದಾಟಿ ಬೆಳಿಗ್ಗಿನ ಜಾವ, ಸೋಮವಾರ ಬೆಳಗ್ಗೆ ಜಾವ ತಗೊಂಡಾಗ ಮನೆ ಬಾಗಿಲು ತಟ್ಟಿ ಕೊಟ್ಟು ಬಂದಿದ್ದಾರೆ. ಇಂಥ ವ್ಯಕ್ತಿಗಳು ನೀವೇನಂತೀರಾ? ಮೆನ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ ಅಲ್ವಾ? ಅಂಥ ಸಮಾಜ ಆಗಬೇಕು ಅಂತಿದ್ರೆ ಮಕ್ಕಳಿಗೆ ತಂದೆ ಬಾಲ್ಯದೋಳಕ್ಕರೆಯ ವಿದ್ಯೆಯ ಕಲಿಸದಿದ್ದರೆ ಕೊಂದಂ. ಮಕ್ಕಳಿಗೆ ಸಣ್ಣ ಮಕ್ಕಳಿರುವಾಗಲೇ ಇದನ್ನೆಲ್ಲ ಹೇಳ್ಕೊಡ್ಬೇಕು, ಮನೆಯಿಂದ ಹೇಳ್ಬೇಕು, ಶಾಲೆಯಿಂದ ಹೇಳ್ಕೊಡ್ಬೇಕು. ಹಾಗೆ ವ್ಯಕ್ತಿತ್ವ ನಿರ್ಮಾಣ. ದೊಡ್ಡದೊಂದು ಸಬ್ಜೆಕ್ಟಿಗೆ ನಾನು ಪೀಟಿಗೆ ಹಾಕಿದ್ದೀನಿ. ನಾನು ಮಾತ್ರ ಎಷ್ಟು ಆಳವಾಗಿದೆ ಅಂತಂದರೆ ವ್ಯಕ್ತಿಯ ಸರ್ವತೋಮುಖವಾಗಿರ್ತಕ್ಕಂಥ ಬೆಳವಣಿಗೆಗೆ ಸ್ವಾಮಿ ವಿವೇಕಾನಂದ ಹೇಳಿರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳೋದಲ್ಲ, ಸರ್ವತೋಮುಖವಾಗಿರ್ತಕ್ಕಂಥ ಏನೆಲ್ಲ ಟ್ಯಾಲೆಂಟ್ಸ್ ಇದೆ ನಿಮ್ಮಲ್ಲಿ ಎಲ್ಲವೂ ಸಹ ಹೊರಗಡೆ ಬರಬೇಕು. ನಿಮಗೂ ಒಳ್ಳೆಯದಾಗಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು. ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿತ್ವವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬೆಳವಣಿಗೆ ಮಾಡೋದಿದೆಯಲ್ಲ, ಅದೇ ನಿಜವಾಗಿರ್ತಕ್ಕಂಥ ವ್ಯಕ್ತಿತ್ವ ಬೆಳವಣಿಗೆ ವಿದ್ಯಾಭ್ಯಾಸ. ಅದನ್ನು ಹೇಳಿಕೊಡೋದಕ್ಕೋಸ್ಕರನೇ ಪೂಜ್ಯ ಸ್ವಾಮೀಜಿಯವರು ಬಾಲಕ ಸಂಘ ಅನ್ನುವುದನ್ನು ಆರಂಭ ಮಾಡಿದ್ರು. ಸ್ವಾಮೀಜಿಯವರು ಯತೀಶ್ವರಜಿ ಮಹಾರಾಜಲ್ಲಿ ಎಂಥ ಪವಿತ್ರವಾಗಿರ್ತಕ್ಕಂಥ ಆಶ್ರಮ ಬರ್ತಾರೆ. ನಿಮಗೆ ಯೋಚನೆ ಮಾಡಿದಾಗ ಜೂಮ್ ಬಂದಂತೆ ಎಂಥ ಆಶ್ರಮ ಇದು. ಶ್ರೀಮಾತಿಯವರು ಬಂದಿದ್ದಾರೆ, ಎಷ್ಟು ಜನ ಡೈರೆಕ್ಟ್ ರಿಸೆಪ್ಟರ್ಸ್ ಬಂದಿದ್ದಾರೆ. ಆತ್ಮಜ್ಞಾನಿಗಳು ಇಲ್ಲಿದ್ದರು. ಆತ್ಮಜ್ಞಾನ ಭಗವಂತನ ಸಾಕ್ಷಾತ್ಕಾರ ಮಾಡಿರ್ತಕ್ಕಂಥ ಸದಾ ಉನ್ನತವಾದ ಸ್ಥಿತಿಯಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿತ್ವದ ಸ್ವಾಮೀಜಿಗಳು ಇದ್ದ ಜಾಗ ಇದು. ಅದಕ್ಕೆ ಆ ಬಾಲಕ ಸಂಘ ಅಂತ ಆರಂಭ ಮಾಡಿದ್ರು. ಬಾಲಕ ಸಂಘ ನಂತರ ಯೋಗ ಸಂಘಗಳು, ಯೋಗ ಸಂಘ ಆರಂಭ ಆಗಿದೆ. ಬನ್ನಿ, ನಿಮ್ಮ ಜೊತೆಗೆ ಇನ್ನೂ ಕೆಲವರು ಯುವಕರನ್ನ ಕರ್ಕೊಂಡ್ಬನ್ನಿ. ಒಂದು ಆಶ್ರಮದ ಈ ಪರಿಸರದಲ್ಲಿ ಇರೋದೇ 2 hours ಇರೋದೇ ನಿಮಗೆ ಒಂದು ಆರೋಗ್ಯಕ್ಕೂ ಒಳ್ಳೆಯದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಹ ಒಳ್ಳೆಯಿರ್ತಕ್ಕಂಥ ಒಂದು ಪರಿಸರ ಇದು. ಶ್ರೀರಾಮಕೃಷ್ಣ ವಿವೇಕಾನಂದ, ಶ್ರೀಮಾತೆಯವರು ಸ್ವಾಮಿ ವಿವೇಕಾನಂದರ ಸಾನ್ನಿಧ್ಯ ಅಂತಕ್ಕಂಥ ಪವಿತ್ರ ಭೂಮಿ ಇದು. ಇಲ್ಲಿ ಬಂದಿದ್ದೀರಾ, ಕ್ಲಾಸಿಗೆ ಅಟೆಂಡ್ ಮಾಡಿ ಗಮನ ಇಟ್ಟು ಕೇಳಿ, ಇಲ್ಲಿಂದ ಕೇಳಿ ಇಲ್ಲಿಗೆ ಹೋಗಬೇಡಿ. ಅದನ್ನು ಸ್ವಲ್ಪ ಊರ್ಧ್ವಗಾಮಿ ಮಾಡಿ, ತಲೆಗೆ ಹೋಗುವಾಗ ಮಾಡಿ ಅಂತ ಹೇಳ್ತಾ ಭಗವಂತನ ಅನುಗ್ರಹ ದಿವ್ಯತರ ನಿರ್ಮಲ ಸದಾ ಇರಲಿ ಅಂತ ಹೇಳ್ತಾ ಶುಭವಾಗಲಿ. ಜಯ. Education is already within ourselves ಅಂತ ಸ್ವಾಮೀಜಿ ಹೇಳಿದ್ದಾರೆ. The thing is we have to manifest ಅಂತ ಅಷ್ಟೇ ವಿವೇಕಾನಂದರು ಹೇಳಿರೋದು. ಸೊ ಆ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ನಮ್ಮನ್ನೆಲ್ಲ ಇವತ್ತು ಮೋಟಿವೇಟ್ ಮಾಡಿದ್ದಾರೆ. ಅವರು ಹೇಳಿದಂಥ ಕೆಲವು ಅಂಶಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಬಾಡಿ, ಮೈಂಡು, ಆಮೇಲೆ ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗೆ ಇಟ್ಕೊಡ್ಬೇಕು, ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಹೆಂಗೆ
ಅವೇರ್ನೆಸ್ ಇರಬೇಕು. ಏನ್ ಮಾಡೋದಕ್ಕಿಂತ ಮುಂಚೆ ಅದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಇವತ್ತು ನಾವಿನ್ನು ನಿಮ್ದು 1 hour ಟಾಕ್ ಕೇಳಕ್ಕೆ ಎಕ್ವಿಪ್ ಆಗಿರ್ಲಿಲ್ಲ, ಅಷ್ಟೊಂದು ಶಕ್ತಿ ಇನ್ನೂ ಪಡ್ಕೊಂಡಿಲ್ಲ ಅನ್ಸುತ್ತೆ ಸ್ವಾಮೀಜಿ. ಅದಕ್ಕೆ ನಿಮ್ಮ ಕಡಿಮೆ ಆಯ್ತು ಸಮಯ ಇವತ್ತು. ದಯವಿಟ್ಟು ಮತ್ತೊಮ್ಮೆ ಇನ್ವೈಟ್ ಮಾಡ್ತೀವಿ, ಬನ್ನಿ. ನಾವು ಇದನ್ನ ಹೇಳ್ತಾ ಸ್ವಾಮೀಜಿ ಅವರಿಗೆ ಯುವಕ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜಯ ರಾಮಕೃಷ್ಣ.